ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸಿನಿದೆ. ಎರಡೆರಡು FSL ವರದಿಯನ್ನ ಪೊಲೀಸರು ಪಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಎರಡೆರಡು FSL ವರದಿ, ಒಂದು ಬೆಂಗಳೂರು, ಇನ್ನೊಂದು ಹೈದರಾಬಾದ್. ಈಗಾಗಲೇ ಕೆಲ ವಸ್ತುಗಳು ಬೆಂಗಳೂರು FSL ಪರೀಕ್ಷೆಯಲ್ಲಿದೆ, ಇನ್ನೂ ಕೆಲ ವಸ್ತುಗಳು ಹೈದರಾಬಾದ್ FSLಗೆ ರವಾನೆ ಮಾಡ್ತಾ ಇದ್ದಾರೆ. ರಕ್ತದ ಕಲೆ, ಹೇರ್ ಸ್ಯಾಂಪಲ್, DNA ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಮೊಬೈಲ್, CCTVಯ ದೃಶ್ಯ ಸೇರಿ ತಾಂತ್ರಿಕ ಸಾಕ್ಷಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೊಬೈಲ್ ರಿಟ್ರೀವ್ ಮತ್ತು DVR ರಿಟ್ರೀವ್ ಮೇಲೆ ಹೆಚ್ಚು ಗಮನವನ್ನು ಹರಿಸಿದ್ದಾರೆ. ಯಾವುದಾದ್ರೂ ವಿಡಿಯೋಗಳು ಡಿಲೀಟ್ ಆಗಿದೆಯಾ, ಸೊ ಅವುಗಳನ್ನು ವಾಪಸ್ ತೆಗೆದುಕೊಳ್ಳೋಕೆ ಏನಾದರೂ ಸಾಧ್ಯ ಆಗುತ್ತಾ? ರಿಟ್ರೀವ್ ಮಾಡುವಂಥದ್ದು ಅದನ್ನೇ, ಡಿಲೀಟ್ ಮಾಡಿ ಮೊಬೈಲ್ಗಳನ್ನೆಲ್ಲ ಖಾಲಿ ಮಾಡಿಟ್ಟಿರ್ತಾರೆ, ಏನೋ ವಿಡಿಯೋ ರೆಕಾರ್ಡೇ ಆಗಿರಲಿಲ್ಲ ಅನ್ನೋ ರೀತಿಯಲ್ಲಿ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ಇದ್ದಾರೆ. ನಾಗೇಶ್, ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ಕ್ರೈಮ್ ಅದನ್ನು ಕವರ್ ಮಾಡ್ತಾ ಇರೋದ್ರಿಂದ ಭಾರತೀಯ ನ್ಯಾಯ ಸಂಹಿತೆ ಏನಿದೆ ಅದರಲ್ಲಿ FSL ವರದಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿರೋದ್ರಿಂದ ಜುಲೈ 1ರಿಂದ ಜಾರಿ ಆಗಾಗಿದೆ. ಹಾಗಾಗಿ ಈಗ FSL ಬೆಂಗಳೂರಿನಲ್ಲೂ ಕೂಡ ಮತ್ತು ಹೈದರಾಬಾದ್ನಲ್ಲೂ ಕೂಡ ಬರುವಂಥ FSL ವರದಿಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸೋದ್ರಿಂದ ಈ ಕೇಸ್ನಲ್ಲಿ ಸಿಕ್ಕಿರುವಂಥ ಈಗ ಎವಿಡೆನ್ಸ್ ಏನಿದೆ, ರಕ್ತದ ಮಾದರಿಗಳು ಜೊತೆಗೆ ಹೇರ್ ಸ್ಯಾಂಪಲ್ಸ್ಗಳು, ಇವೆಲ್ಲವೂ ಏನಿದೆ ಬಹಳ ಬಹಳ ಗಟ್ಟಿಯಾಗಿ ಈ ಪ್ರಕರಣದಲ್ಲಿ ಇವರೆಲ್ಲರೂ ಕೂಡ ಹೌದು ಕೊಲೆ ಮಾಡಿದ್ದಾರೆ ಅನ್ನೋದು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ? ಅರುಣ್, ಬಹಳ ಪ್ರಮುಖವಾಗಿ BNSN ಈಗ ಜುಲೈ 1ರಿಂದ ಜಾರಿಯಾಗಿದೆ. ಆ ಒಂದು ಸೆಕ್ಷನ್ಸ್ಗಳು ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಾಮ್ಯತೆಗೆ ಬರೋದಿಲ್ಲ. ಯಾಕಂದರೆ ಜುಲೈ ಬಿಫೋರ್ ಈ ಒಂದು ಪ್ರಕರಣ ಆಗಿರೋದ್ರಿಂದ BNS ಅಡಿಯಲ್ಲಿ ಯಾವುದೇ ರೀತಿಯ ಸೆಕ್ಷನ್ಗಳು ದರ್ಶನ್ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾನು ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ಆಗಲ್ಲ ಅನ್ನುವಂಥದ್ದಾದ್ರೆ ಚಾರ್ಜ್ ಶೀಟ್ ಅಲ್ಲಿ ಹೊಸ ಸೆಕ್ಷನ್ಗಳನ್ನ ಆಡ್ ಮಾಡಕ್ಕೆ ಅವಕಾಶ ಇರುತ್ತೆ. ಆರೋಪಿ 2 ಆಗಿರುವಂತವನು ಆರೋಪಿ 8 ಆಗ್ಬೋದು, ಆರೋಪಿ 6 ಆಗಿರೋನು ಆರೋಪಿ 1 ಆಗ್ಬೋದು. ಹೀಗಿದ್ದಾಗ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. ಹಾಗಿದ್ದಾಗ ಚಾರ್ಜ್ ಶೀಟ್ ನಲ್ಲಿ BNS ನ ಸೆಕ್ಷನ್ಸ್ ಗಳನ್ನ ಸೇರಿಸಿ FSL ಕೂಡ ಇದ್ರಲ್ಲಿ ಅತ್ಯಂತ ಪ್ರಬಲವಾಗಿ ತರಕ್ಕೆ ಅವಕಾಶ ಇದೆಯಲ್ಲ, ಮಾಡ್ತಾರಾ ಪೊಲೀಸರು ಅನ್ನೋದು ನನಗಿರುವಂತ ಪ್ರಶ್ನೆ FSL ವಿಚಾರದಲ್ಲಿ. ಅರುಣ್, ಬಹಳ ಪ್ರಮುಖವಾಗಿ BNS ಅಡಿ ಬಂದಿರುವಂಥ ಸೆಕ್ಷನ್ಸ್ಗಳು ಜುಲೈ 1ರಿಂದ ಯಾವ ಪ್ರಕರಣಗಳು ದಾಖಲಾಗಿದ್ದಾವೋ ಅಂಥ ಒಂದು ಪ್ರಕರಣಗಳಿಗೆ ಈ ಒಂದು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಳ್ಳಿಕ್ಕೆ ಅಷ್ಟೇ ಅವಕಾಶ ಇರೋದ್ರಿಂದ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೂನ್ 8ನೇ ತಾರೀಕು ಆಗಿರೋದ್ರಿಂದ BNS ಅಡಿ ಸೆಕ್ಷನ್ಸ್ಗಳನ್ನು ಚಾರ್ಜ್ ಶೀಟಲ್ಲಾಗಲಿ ಎಲ್ಲೂ ಕೂಡ ಆ್ಯಡ್ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅನ್ನುವಂಥದ್ದು ಕಾನೂನು ತಜ್ಞರ ಹೇಳುವಂಥ ಅಭಿಪ್ರಾಯ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 302 ಅಡಿಯಲ್ಲಿ ಸೆಕ್ಷನ್ಸ್ ದಾಖಲಿಸಿಕೊಂಡಿರುವಂಥ ಪೊಲೀಸರು ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳನ್ನೆಲ್ಲವನ್ನು ಕೂಡ FSLಗೆ ಕಳಿಸುವ ಕೆಲಸವನ್ನು ಮಾಡಿರುವಂಥದ್ದು. ಈಗಾಗಲೇ ಈಗಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರಿನ FSLಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವ ಕೆಲಸವನ್ನು ಹೈದರಾಬಾದ್ನ FSL ಇಲ್ಲೂ ಕೂಡ ಕಳಿಸಿರುವಂಥ ಮಾಹಿತಿ ಕೂಡ ಇರುವಂಥದ್ದು. ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕೋದ್ರ ಮೂಲಕ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನು ಹಾಕಿರುವಂಥ ಸಾಕ್ಷ್ಯಾಧಾರಗಳನ್ನು ಪ್ರೂವ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್, ಓಕೆ ನಾಗೇಶ್, ಹಾಗಿದ್ದಾಗ FSLನ ರಿಪೋರ್ಟ್ಗಳು ಹೈದರಾಬಾದ್ನಿಂದಲೂ ತರಿಸ್ಕೊಳ್ಳುವಂಥದ್ದು ಏನಿದೆ, ಕೆಲವೊಂದು ಟೈಮಲ್ಲಿ FSL ರಿಪೋರ್ಟ್ಗಳನ್ನು ಮುಂಬೈಗೂ ಕೂಡ ಕಳುಹಿಸಿ ಕೊಡ್ತಾರೆ. ಆ ಪ್ರಯತ್ನಕ್ಕೂ ಏನಾದರೂ ಮುಂದಾಗ್ತಾರಾ ಅಂತ, ಅಥವಾ ಬೆಂಗಳೂರು ಮತ್ತು ಹೈದರಾಬಾದ್ FSL ರಿಪೋರ್ಟ್ಗಳು ಸಾಕ್ಷ್ಯಾಧಾರಗಳು ಸಾಕಾಗತ್ತಾ ಈ ವಿಚಾರದಲ್ಲಿ? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಪೊಲೀಸರು ತನಿಖೆ ಮಾಡಿ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳು, ಹೇರ್ ಶಾಂಪಲ್ ಸೇರಿದಂತೆ ಬೇರೆ ಬೇರೆ ರೀತಿಯ ಮಾದರಿಗಳನ್ನು ಕಲೆ ಹಾಕಿ ಬೆಂಗಳೂರಿನ FSL ಮತ್ತು ಹೈದರಾಬಾದ್ನ FSL ನಲ್ಲಿ ಪರಿಶೀಲನೆಯನ್ನು ಮಾಡಲಿಕ್ಕೆ ಕಳಿಸಿರುವಂಥದ್ದು. ಅದಾದ ಬಳಿಕ ಈಗಿರುವಂಥ ಮಾಹಿತಿ ಪ್ರಕಾರ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳಿಗೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಿಕ್ಕೆ ಬೆಂಗಳೂರಿನ FSL ಮತ್ತು ಹೈದರಾಬಾದ್ನ FSL ವರದಿ ಸಾಕು ಅನ್ನುವಂಥ ನಿರ್ಧಾರಕ್ಕೆ ಪೊಲೀಸರು ಕೂಡ ಬಂದಂತೆ ಕಾಣ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನ FSL ಮತ್ತು ಹೈದರಾಬಾದ್ನ FSLಗಳಿಗೆ ಈ ಶಾಂಪಲ್ಗಳನ್ನು ಕಳಿಸಿ ಅಲ್ಲಿಂದ ವರದಿಯನ್ನು ತರಿಸಿಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗಿರುವಂಥ ಮಾಹಿತಿ ಪ್ರಕಾರ ಈ ಬೆಂಗಳೂರು ಮತ್ತು ಹೈದರಾಬಾದ್ FSL ಬರುವಂಥ ವರದಿಗಳನ್ನೇ ಅಂತಿಮಗೊಳಿಸಲು ಈಗಾಗಲೇ ಪೊಲೀಸರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಈ ಒಂದು ದರ್ಶನ್ ಪ್ರಕರಣದಲ್ಲಿ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಸೊ ನನ್ನ ಸಹೋದ್ಯೋಗಿ ನಾಗೇಶ್ ಹೇಳ್ತಾ ಇರೋ ರೀತಿಯಲ್ಲಿ ಈಗ ಅದನ್ನು BNS ಇದಕ್ಕೆ ಅಪ್ಲೈ ಮಾಡಲ್ಲ ಅಂತಿದ್ದಾರೆ, ಹಳೆಯ ಕೇಸ್ ಆಗಿರೋದ್ರಿಂದ. ಬಟ್ ನಂಗೆ ಗೊತ್ತಿಲ್ಲ, ಚಾರ್ಜ್ ಶೀಟ್ನಲ್ಲಿ ಹಾಗಿದ್ದಾಗ ಇಂಡಿಯನ್ ಪಿನಲ್ ಕೋಡನ್ನೇ ಮತ್ತೆ ಸೇರಿಸ್ತಾರಾ ಹೊಸ ಆ್ಯಡ್ ಆನ್ ಮಾಡಬೇಕಾದಂಥ ಸಂದರ್ಭದಲ್ಲಿ? ಗೊತ್ತಿಲ್ಲ. ಕಾರಣ ಈಗ ಸಮತಾ ಅನ್ನುವಂಥ ಹೊಸ ಎಂಟ್ರಿ ಆಗ್ತಾ ಇರೋದು ಈ ಪ್ರಕರಣದಲ್ಲಿ. ಅವ್ರಿಗೇನಾದರೂ ಕೇಸ್ ಹಾಕೋದಾದರೆ ಅವ್ರ ಮೇಲೆ ಏನು ಮಾಡ್ತಾರೆ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್, ನೋಡಬೇಕು.